ನಮಸ್ಕಾರ. BN TV ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್. ಇವತ್ತಿನ ಡೈಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ರೋಗಗಳು ಯಾಕೆ ಬರ್ತವೆ ಅಂತ, ರೋಗಗಳು ಬರೋದಕ್ಕೆ ಕಾರಣ ಏನು, ಇವುಗಳನ್ನು ನಾವು ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ, ಹಾಗೆ ದೇಹದಲ್ಲಿ ವಿಷಕಾರಿ ಅಂಶಗಳು ಹೇಗೆ ಸೇರಿಕೊಳ್ಳುತ್ತೆ, ಇದನ್ನು ನಿರ್ವಿಷೀಕರಣಗೊಳಿಸೋದು, ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಲ್ಲ, ಅದು ನಿರ್ವಿಷೀಕರಣಗೊಳಿಸೋದಕ್ಕೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ, ಹಾಗೆ ಇದಕ್ಕೆ ಬೇಕಾಗುವಂಥ ಉತ್ಪನ್ನಗಳು ನಮ್ಮಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಬಂಧುಗಳೇ, ಇಂತಹ ಅಗತ್ಯವಾದಂಥ ಮಾಹಿತಿಗಳು ತಮಗೆ ಹೆಚ್ಚಾಗಿ ಬೇಕಾಗಿದ್ದಲ್ಲಿ ನಮ್ಮ BN TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಂತಹ ವಿಚಾರಗಳು ನಿಮಗೆ ಮೊದಲು ಸಿಗುತ್ತೆ. ಬಂಧುಗಳೇ, ಈಗ ಡಿಟಾಕ್ಸಿಫಿಕೇಷನ್ ಅಂತ ನಾವು ಹೆಚ್ಚು ಎಲ್ಲ ಕಡೆ ಕೇಳೋವಂಥ ಒಂದು ಮಾತಿದೆಯಲ್ವ, ಒಂದು ಪದ ಇದೆಯಲ್ಲ, ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಏನು ಡಿಟಾಕ್ಸಿಫಿಕೇಷನ್ ಅಂತ ಅಂದರೆ ವಿಷಕಾರಿ ವಸ್ತುಗಳು ನಮ್ಮ ದೇಹವನ್ನು ಸೇರಿರ್ತವೆ, ಅದನ್ನು ನಾವು ನಿರ್ವಿಷೀಕರಣಗೊಳಿಸೋದು ಅಂತ, ಕನ್ನಡದಲ್ಲಿ ಇದಕ್ಕೆ ನಿರ್ವಿಷೀಕರಣ ಅಂತ ಹೇಳ್ತೀವಿ. ಏನೆಲ್ಲ ವಿಷಕಾರಿ ಅಂಶಗಳು ಸೇರ್ತವೆ, ಹೇಗೆ ಸೇರ್ತವೆ, ಈ ವಿಚಾರ ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಇವತ್ತು ನಾವು ಸೇವಿಸುವಂಥ ಆಹಾರ ಇರ್ಬೋದು, ಕುಡಿಯುವಂಥ ನೀರಿರ್ಬೋದು, ಹಾಗೆ ನಾವು ಸೇವಿಸ್ತಾ ಇರ್ತಕ್ಕಂಥ ಗಾಳಿ ಇರ್ಬೋದು, ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದಲ್ಲ ಒಂದು ವಿಷವಸ್ತು ಸೇರಿರುತ್ತೆ. ಆಹಾರದಲ್ಲಿ ಸಾಕಷ್ಟು ಅಡಲ್ಟ್ರೇಷನ್ ಆಗಿರುತ್ತೆ. ಹಾಗೆ ರಾಸಾಯನಿಕಗಳನ್ನು ಹೆಚ್ಚು ಬೆಳೆಸೋದಕ್ಕೆ, ಆಹಾರ ಧಾನ್ಯಗಳನ್ನು ಬೆಳೆಸೋದಕ್ಕೆ, ತರಕಾರಿ ಸೊಪ್ಪುಗಳನ್ನು, ಹಣ್ಣುಗಳನ್ನು ಬೆಳೆಸೋದಕ್ಕೆ ಬಳಸಿರ್ತಾರೆ. ಹಾಗೆ ಪೆಸ್ಟಿಸೈಡ್ಗಳನ್ನು ಬಳಸಿರ್ತಾರೆ. ಇನ್ನು ಇತ್ತೀಚೆಗಂತೂ ಅವುಗಳನ್ನು, ಹಣ್ಣುಗಳನ್ನು, ಇವಾಗ ಮ್ಯಾಂಗೋ ಸೀಸನ್, ಮಾವಿನ ಹಣ್ಣಿನ ಸೀಸನ್, ಅದನ್ನು ಹಣ್ಣು ಮಾಡಲಿಕ್ಕೆ ಒಂದು ಕೆಮಿಕಲ್ ಬಂದಿದೆ. ಅದನ್ನು ಬಳಸಬಾರ್ದು ಅಂತ ಸರ್ಕಾರವೇ ಒಂದಷ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾಯಿದೆ. ಇಂಥದ್ದು ಕೂಡ ಆಗಿರುತ್ತೆ. ಈ ಪ್ರಿಸರ್ವೇಟಿವ್ಸು ಮತ್ತು ಅಡಿಟಿವ್ಸ್ ಅಂತ ಏನು ಹೇಳ್ತೀವಿ, ಈ ಥರದ್ದೆಲ್ಲ ಹಾಕಿರ್ತಾರೆ. ಇನ್ನು ಆಹಾರದಲ್ಲಿ ಒಂದಷ್ಟು ರೆಡಿ ಫುಡ್ಸನ್ನು ನಾವು ಸೇವನೆ ಮಾಡ್ತಿರ್ತೀವಿ. ಅದರಲ್ಲಿ ಟೇಸ್ಟಿಂಗ್ ಪೌಡರ್ಗಳನ್ನು, ಟೇಸ್ಟಿಂಗ್ ಕೆಮಿಕಲ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಇನ್ನು ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಕುಡಿತಿರ್ತೀವಿ, ಅದು ದೇಹಕ್ಕೆ ಬೇಕಿಲ್ಲದೆ ಇರುವಂತಹ ಸಾಕಷ್ಟು ವಸ್ತುಗಳನ್ನು, ವಿಷಕಾರಿ ಅಂಶಗಳನ್ನು ಹೊಂದಿರುತ್ತೆ. ಇದು ಆಹಾರದಲ್ಲಿ, ಪಾನೀಯಗಳಲ್ಲಾದರೆ, ಇನ್ನು ಸೇವಿಸುವಂಥ ಗಾಳಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದ ವಿಷಕಾರಿ ವಸ್ತುಗಳು ಸೇರಿಕೊಳ್ತವೆ. ಬೇಡದ, ಈಗ ಎಲ್ಲ ವಸ್ತುಗಳಿಗೂ ಬೆಂಕಿ ಇಡೋದು ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ. ಈಗ ಪ್ಲಾಸ್ಟಿಕ್ಕನ್ನು ಸುಡೋದು, ಬೇರೆ ಬೇರೆ ತ್ಯಾಜ್ಯಗಳನ್ನು ಸುಡೋದು, ಅದರಿಂದ ವಿಷಾನಿಗಳು, ಅನಿಲ ಅಟ್ಮಾಸ್ಫಿಯರ್ಗೆ ಸೇರಿಕೊಳ್ಳುತ್ತೆ, ಅದೊಂದು. ಮತ್ತು ಇನ್ನು ಫ್ಯಾಕ್ಟ್ರಿಗಳಿಂದ ಹೋಗುವಂಥ ಒಂದಷ್ಟು ತ್ಯಾಜ್ಯ, ಇದೆಲ್ಲವೂ ಮತ್ತು ಹಾವಿಯಾಗಿ ಗಾಳಿಯಲ್ಲಿ ಸೇರುತ್ತೆ. ಅದನ್ನು ನಾವು ಉಸಿರಾಡ್ತೀವಿ. ಹೀಗೆ ಗಾಳಿಯೂ ಕೂಡ ಮಾಲಿನ್ಯವಾಗಿದೆ. ಈ ಗಾಳಿ ಮಾಲಿನ್ಯವನ್ನು ಈಗ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ದೆಹಲಿಯಲ್ಲಿ ಉಸಿರಾಟಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇದು ಮಹಾನಗರಗಳಲ್ಲಿ ಎಲ್ಲ ಕಡೆಯೂ ಆಗಲ್ಲ ಅನ್ನೋದಕ್ಕೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆಯೂ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದು. ಯಾಕೆಂದರೆ ವಾಯುಮಾಲಿನ್ಯ ಅಂಥ ಒಂದು ಮಟ್ಟವನ್ನು ತಲುಪಿದೆ. ಇನ್ನು ಕಲುಷಿತ ನೀರು, ಮೊನ್ನೆ ತಾನೇ ನೆನ್ನೆಲ್ಲ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಮೈಸೂರಲ್ಲಿ ಯಾರೋ ಒಬ್ಬರು ಕಲುಷಿತವಾದ ನೀರನ್ನು ಕುಡಿದು ಹಸುನಿಗಿದ್ರು ಅಂತ. ಇನ್ನು ನೀರಿನಲ್ಲೂ ಕೂಡ ಇನ್ನು ನಗರ ಪ್ರದೇಶಗಳಲ್ಲಿರೋರಿಗೆ ನೀರಿಗೆ ಒಂದಷ್ಟು ಕೆಮಿಕಲ್ಸನ್ನು ಹಾಕ್ತಾರೆ, ಅದು ಕ್ಲೀನ್ ಆಗಲಿ ಅಂತ, ಮತ್ತು ಅದರಲ್ಲಿರುವಂಥ ಕ್ರಿಮಿಗಳು ಸಾಯಲಿ ಅಂತ ಒಂದಷ್ಟು ಹಾಕಿರ್ತಾರೆ. ಇನ್ನು ಕೆಲವೊಂದು ಮಿನರಲ್ ವಾಟರ್ ತಯಾರು ಮಾಡುವಂಥ ಜನಗಳೇನು ಮಾಡ್ತಾರೆ, ರುಚಿ ಚೆನ್ನಾಗಾಗಲಿ ಅಂತ ಒಂದಷ್ಟು ಕೆಮಿಕಲ್ಸನ್ನು ಹಾಕ್ತಾರೆ. ಕೆಡದೇ ಇರಲಿ ಅಂತ, ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಅಂತ ಒಂದಷ್ಟು ಕೆಮಿಕಲ್ಸ್. ಇದೆಲ್ಲವೂ ನಮ್ಮ ಕೈಯಿಂದ ನಾವು ಮಾಡ್ಕೊಳ್ಳೋವಂಥ ಸಮಸ್ಯೆಗಳಲ್ಲ. ಇದು ನಮಗೆ ಬೇಕಿರಲಿ ಬೇಡದೇ ಇರಲಿ ನಮ್ಮ ದೇಹಕ್ಕೆ ಸೇರುವಂಥ ವಿಷಕಾರಿ ಅಂಶಗಳು ಹೇಗಾದರೂ ಬಂದು ಸೇರುತ್ತೆ. ಹೀಗೆ ಸೇರುವಂತಹ ವಿಷಕಾರಿ ಅಂಶಗಳು ಪ್ರತಿ ದಿವಸ ಒಂದಿಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರ್ತಾ ಇದ್ದರೆ ಅದು ಒಂದಲ್ಲ ಒಂದು ದಿವಸ ನಮಗೆ ಸಮಸ್ಯೆಯನ್ನು ಮಾಡುತ್ತೆ. ಮೊದಲನೇದಾಗದು ನಮಗೆ ಸೈನಸೈಟಿಸ್ ಪ್ರಾಬ್ಲಮ್ನ ತರುತ್ತೆ, ಉಸಿರಾಟದ ಟ್ರ್ಯಾಕಲ್ಲಿ ಸಮಸ್ಯೆಯನ್ನು ತರಬಹುದು. ಇನ್ನು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಸಮಸ್ಯೆಯನ್ನು ತರಬಹುದು. ಓವರಾಲ್ ಬಾಡಿಯಲ್ಲೂ ಕೂಡ ಇದು ಸಮಸ್ಯೆಯನ್ನು ತರಬಹುದು. ಸ್ಕಿನ್ ಅಲರ್ಜೀಸ್ಗಳು ಜಾಸ್ತಿ ಆಗುವಂಥದ್ದು. ಈ ಥರದ್ದು ಎಲ್ಲ ಸಮಸ್ಯೆಗಳ ಮೂಲ ಟಾಕ್ಸಿನ್ಸ್, ದೇಹದಲ್ಲಿ ಸೇರಿಕೊಳ್ಳುವಂತಹ ವಿಷವಸ್ತುಗಳು. ಈ ವಿಷವಸ್ತುಗಳನ್ನು ಹಾಗಾದರೆ ನಾವು ಒಂದು ನೈಸರ್ಗಿಕ ಪದ್ಧತಿಯಲ್ಲಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ? ಖಂಡಿತ ಸಾಧ್ಯ. ನಾವು ಪಾರಂಪರಿಕ ಆಯುರ್ವೇದ ವೈದ್ಯನಾಗಿ ಒಂದಷ್ಟು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ. ಇದನ್ನು ನೀವು ಖಂಡಿತವಾಗಿಯೂ ಅನುಸರಿಸಿದ್ದೇ ಆದರೆ ದೇಹವನ್ನು ನಿರ್ವಿಷೀಕರಣಗೊಳಿಸ್ಕೊಳ್ಳೋದು ಇಷ್ಟೆಲ್ಲ ಸಮಸ್ಯೆಗಳ ಜೊತೆಯಲ್ಲಿಯೂ ಕೂಡ
ಸಾಧ್ಯ ಇದೆ. ತುಂಬ ಸುಲಭವಾದ ಸರಳವಾದ ಮಾರ್ಗದಲ್ಲಿ ನಾವು ಅದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಈಗ ದೇಹದಲ್ಲಿ ನಿರ್ವಿಷೀಕರಣ ಮಾಡ್ಕೊಳ್ಳುವ ಮೊದಲನೇ ಹಂತ ಏನಪ್ಪ ಅಂತಂದರೆ ಚೆನ್ನಾಗಿ ನೀರು ಕುಡಿಯುವಂಥದ್ದು. ಸೊ ಒಬ್ಬ ಸಾಮಾನ್ಯವಾಗಿ ನಮ್ಮ ಭಾರತೀಯರ ಎತ್ತರ ನಾವು ನೋಡಿಕೊಂಡಾಗ 4.5 5 ಫೀಟ್ಸು ಸಾಮಾನ್ಯವಾಗಿ ಇರ್ತಾರೆ. ಸ್ವಲ್ಪ ಕೆಲವರು ಜಾಸ್ತಿ ಇರ್ಬೋದು, ಕೆಲವರು ಕಡಿಮೆನೂ ಇರ್ಬೋದು. ಸೊ ಹೀಗಿರುವಾಗ ಒಬ್ಬ ಮನುಷ್ಯನ ಒಂದು ದಿನದ ನೀರಿನ ಅಗತ್ಯ ಎಷ್ಟಪ್ಪ ನಮ್ಮ ದೇಹಕ್ಕೆ ಅಂತಂದರೆ ಕನಿಷ್ಠ 2.5 ಲೀಟ್ರ್. ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು 200 ml ಇರುವಂಥ ಗ್ಲಾಸಲ್ಲಿ 8ರಿಂದ 10 ಗ್ಲಾಸ್ ನೀರು ಕುಡಿದರೆ ಸಾಕು. ಸೊ ಅದಕ್ಕಿಂತ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ಕೆಲವರು ಅದು ನೀರಿನ ವಿಚಾರ ಬಂದಾಗ ಇನ್ನೂ ವಿಸ್ತಾರವಾಗಿ ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಹೇಗೆ ಕುಡಿಬೇಕು ಅಂತೆಲ್ಲ. ಜನರಲ್ ಆಗಿ ಮಾತಾಡುವಾಗ ಒಂದು 2.5 ಲೀಟರಷ್ಟಾದರೂ ನಾವು ನೀರನ್ನು ಸೇವಿಸಬೇಕು. ಸೊ ಇವಾಗ ದೇಹಕ್ಕೆ ನೀರನ್ನು ನಾವು ಎಷ್ಟು ಕೊಡ್ತೀವೋ ಅಷ್ಟು ನಮಗೆ ಟಾಕ್ಸಿನ್ಸ್ ದೇಹದಿಂದ ಹೊರ ಹಾಕುತ್ತೆ ಅದು. ಸೊ ಅದೇನು ಮಾಡುತ್ತೆ, ಫಿಲ್ಟ್ರ್ ಮಾಡುತ್ತೆ. ಸೊ ಕಿಡ್ನಿಯಲ್ಲಿ ಆಮೇಲೆ ಲಿವರಲ್ಲಿ ಎಲ್ಲ ಏನು ನೀರು ತುಂಬಿಕೊಳ್ಳುತ್ತೋ ಅದನ್ನೆಲ್ಲ ಅದು ಇಡೀ ದೇಹದಲ್ಲಿ ಏನು ಟಾಕ್ಸಿನ್ಸು ಕೂತ್ಕೊಳ್ಳುತ್ತೋ ಅದನ್ನು ಬೆವರಿನ ಮುಖಾಂತರದಲ್ಲಿ, ಮೂತ್ರದ ಮುಖಾಂತರದಲ್ಲಿ ದೇಹದಿಂದ ಹೊರಕ್ಕೆ ಹಾಕುತ್ತೆ. ಸೊ ಇದು ಮೊದಲ ವಿಧಾನ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಎದ್ದ ತಕ್ಷಣ ಮೊದಲು ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಬೇಕು. ಸೊ ಎಷ್ಟೋ ಜನ ಇವತ್ತಿಗೂ ಕೂಡ ಸಾಕಷ್ಟು ಜನ ಬೆಡ್ ಕಾಫಿ ಕುಡಿಯುವಂಥದ್ದು, ಟೀ ಕುಡಿಯುವಂಥದ್ದು, ಬೇರೆ ಬೇರೆ ಪಾನೀಯಗಳನ್ನು ಕುಡಿಯುವಂಥ ಹವ್ಯಾಸಗಳನ್ನು ಇಟ್ಕೊಂಡಿರ್ತಾರೆ. ಕೆಲವರಂತೂ ಎದ್ದ ತಕ್ಷಣ ಸ್ಮೋಕ್ ಮಾಡೋದು. ಸೊ ಈ ಥರದ್ದು ಬೇರೆ ಬೇರೆ, ಆಮೇಲೆ ಕೆಲವರು ಬೇರೆ ಗುಟ್ಕಗಳನ್ನು ತಿನ್ನೋದು, ಈ ಥರದ ಹವ್ಯಾಸಗಳಿರುತ್ತೆ. ಅದಕ್ಕೆ ಫಸ್ಟು ನಾವೇನು ಮಾಡಬೇಕು, ದೇಹಕ್ಕೆ ಈ ಥರದ ಹವ್ಯಾಸಗಳನ್ನು ಸಂಪೂರ್ಣ ಬಿಟ್ಬಿಡಿ ಅಂತ ಹೇಳೋಕ್ಕೆ ನಾವ್ಯಾರೂ ಅಲ್ಲ, ಅದು ಅವರವ್ರಿಗೆ ಬಿಟ್ಟಂಥ ವಿಚಾರ. ಸೊ ಇಲ್ಲಿ ಅಟ್ಲೀಸ್ಟ್ ಅದರಿಂದ ಆಗುವಂಥ ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾದರೂ ಇದು ಸಹಾಯ ಮಾಡುತ್ತೆ. ಅಂಥವರು ಕೂಡ, ಹವ್ಯಾಸ ಇರುವಂಥವ್ರು ಕೂಡ ಇದನ್ನು ಮಾಡಿದ್ದೇ ಆದಲ್ಲಿ ಅದರಿಂದ ಆಗುವಂತಹ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಏನು ಮಾಡೋದು, ಫಸ್ಟು ಒಂದು ದೊಡ್ಡ ಗ್ಲಾಸ್ ನೀರನ್ನು ಕುಡಿಬೇಕು. ಇದಾದ ನಂತರ ಮಲಗುವ ಮುಂಚೆ ನೀರು ಕುಡಿಯೋ ಅಭ್ಯಾಸ. ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ನೀರು ಕುಡಿತೀವೋ ಹಾಗೆ ನಾವು ರಾತ್ರಿ ಊಟ ಆದ ನಂತರ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರನ್ನು ಕುಡಿಯೋದು. ಸೊ ಈ ಅಭ್ಯಾಸ ಇಟ್ಕೊಂಡಾಗ ದೇಹದಲ್ಲಿರುವಂಥ ಟಾಕ್ಸಿನ್ಸು ತನ್ನಿಂದ ತಾನೇ ದೇಹದಿಂದ ಹೊರ ಹೋಗುತ್ತೆ. ಇನ್ನು ಎರಡನೇದಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಟೀ ಕಾಫಿ ಕುಡಿಬೇಡಿ ಅಂತ ನಾನು ಹೇಳಲ್ಲ. ಟೀ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಒಂದು ಕಷಾಯವನ್ನು ಕುಡಿಯೋ ಅಭ್ಯಾಸ ಇಟ್ಕೊಳ್ಳುವಂಥದ್ದು. ಸೊ ನಮ್ಮ ಹಿರಿಯರೆಲ್ಲರೂ ಇದನ್ನು ಮಾಡ್ತಾ ಸಾಕಷ್ಟು ಜನ ಟೀ ಕಾಫಿ ಅಭ್ಯಾಸ ಮುಂಚೆ ಎಲ್ಲ ಇರಲಿಲ್ಲ, ಒಂದು ಕಷಾಯನೋ ಏನೋ ಒಂದು ಮಾಡ್ಕೊಂಡು ಕುಡಿತಾಯಿದ್ರು. ಸೊ ಆ ರೀತಿ ನಾವು ಇತ್ತೀಚಿನ ಕಾಲಮಾನದಲ್ಲಿ, ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ನಾವು ಯಾವುದಾದ್ರೂ ಒಂದು ಕಷಾಯವನ್ನು ಕುಡಿಯೋ ಹವ್ಯಾಸ ಇಟ್ಕೊಂಡ್ರೆ ಅದು ನಮ್ಮ ಟಾಕ್ಸಿನ್ಸನ್ನು ರಿಮೂವ್ ಮಾಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ ಕಷಾಯವನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತಂದರೆ, ನೀವು ಮನೆ ಹತ್ರ ಏನಾದರೂ ನಿಮಗೆ ಬೆಳೆಸಿರುವಂಥ ತುಳಸಿ ಇದ್ದರೆ, ಆ ತುಳಸಿ ಇನ್ನೇನೂ ಮಾಡೋದು ಬೇಡ, ತುಳಸಿ ಎಲೆಯನ್ನು ತಂದು ನೀರಲ್ಲಿ ಹಾಕಿ ಕುದಿಸಿ ಕುಡಿಯುವಂಥ ಹವ್ಯಾಸ ಇಟ್ಕೊಂಡ್ರೆ ಅದು ಕೂಡ ನಮ್ಮ ವಿಷಕಾರಿ ಅಂಶಗಳನ್ನು ಹೊರ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಮ್ಮ ವೈದ್ಯ ಪದ್ಧತಿಯ ಬಗ್ಗೆ ನಾವು ಹೇಳಬೇಕು ಅಂತಾದರೆ, ನಾವು ಏನು ಮಾಡ್ತೀವಿ ಅಂತಂದರೆ, ಟಾಕ್ಸಿಫಿಕೇಷನ್ಗೆ ಒಂದಷ್ಟು ಮೂಲಿಕೆಗಳಿದೆ. ಸೊ ಅಂತಹ ಮೂಲಿಕೆಗಳನ್ನೆಲ್ಲ ಹಾಕಿ ಒಂದು ಸಂಜೀವಿನಿ ಕಷಾಯ ಚೂರ್ಣ ಅಂತ ನಾವು ತಯಾರು ಮಾಡಿದ್ದೇವೆ. ಸೊ ಈ ಸಂಜೀವಿನಿ ಕಷಾಯ ಚೂರ್ಣದಲ್ಲಿ ಶುಂಠಿ ಇರುತ್ತೆ, ಕಾಳುಮೆಣಸು ಇರುತ್ತೆ, ಹಾಗೆ ಬೆನಲ್ಲಿಯ ಪೌಡರ್ ಇರುತ್ತೆ. ಈ ರೀತಿಯ ಮೂಲಿಕೆಗಳನ್ನು ಬಳಸ್ಕೊಂಡು ಮಾಡ್ಕೊಂಡಿದ್ದೀವಿ. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಎಷ್ಟು ಸರಳವಾಗಿ ನಾವು ಇದನ್ನು ಮಾಡಿದ್ದೀವಿ ಅಂತಂದರೆ, ಈ ಒಂದು ಪ್ಯಾಕೆಟು ಒಂದು ಇಡೀ ಕುಟುಂಬಕ್ಕೆ, 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ ಒಂದು 3 months ಬರುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ಯಾರು ಮೊದಲು ಎದ್ದೇಳ್ತಾರೋ ಸೊ ಅವರು ಒಂದು ಲೀಟ್ರಷ್ಟು ನೀರು ತಗೊಂಡು ಅದಕ್ಕೆ ಕೇವಲ 1 ಅಥವಾ 2 ಗ್ರಾಮಷ್ಟು ಈ ಪುಡಿಯನ್ನು ಹಾಕಿ ಅದನ್ನು ಅದಕ್ಕೆ ಬಿಸಿ ಮಾಡಿ ಎದ್ದ ತಕ್ಷಣ ಎಲ್ಲರೂ ಕುಡಿತಾ ಬರೋದು. ಸೊ ಇಷ್ಟು ಮಾಡಿದ್ರೂ ಸಾಕು. ಸೊ ಟಾಕ್ಸಿನ್ಸನ್ನು ದೇಹದಿಂದ ತುಂಬ ಈಸಿಯಾಗಿ ಹೊರಲ ಹಾಕಲಿಕ್ಕೆ ಸಾಧ್ಯ. ಇದೇನಪ್ಪ ಮಾಡುತ್ತೆ ಅಂದರೆ, ಕಂಪ್ಲೀಟ್ ಇನ್ನರ್ ನಮ್ಮದು ಆರ್ಗನ್ಸ್ ಏನಿದೆ ಅದನ್ನು ಫಿಲ್ಟ್ರು ಮಾಡಿ ಅದರಲ್ಲಿರುವಂಥ ಎಲ್ಲ ಕರಗದೇ ಇರುವಂತಹ ಟಾಕ್ಸಿನ್ಸನ್ನು ಕೂಡ ಕರಗಿಸಿ ಹೊರ ಹಾಕಲಿಕ್ಕೆ ಈ ಒಂದು ಚೂರ್ಣ ಸಹಾಯ ಮಾಡುತ್ತೆ. ವೀಕ್ಷಕರೇ, ಇವತ್ತು ಈ ಟಾಕ್ಸಿನ್ಸನ್ನು ರಿಮೂವ್ ಮಾಡೋದು ಮತ್ತು ನಿರ್ವಿಷೀಕರಣದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಚಾರದ ಜೊತೆಯಲ್ಲಿ ನಿಮ್ಮ ಒಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.